ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಮ್ಮ ಅಕ್ಕ ಊರಿಗೆ ಹೋಗ್ತಾ ಇದ್ದಾಳೆ, ನಾನು ಹೋಗ್ತಾ ಇಲ್ಲ. ನಾನು ಸ್ವಲ್ಪ ಹಾಸ್ಪಿಟಲ್ಗೆ ತೋರಿಸ್ಬೇಕಿತ್ತು. ಸೊ ಹಾಗಾಗಿ ಇಲ್ಲಿ ಆಗಲೇ ಬೆಳಗ್ಗೆನೇ ಮಳೆ ಸ್ಟಾರ್ಟಾಗಿ ಹೋಗೈತೆ, ಕರೆಂಟ್ ಕೂಡ ಹೋಗೈತೆ. ಅದಕ್ಕೆ ನಾನು ಈಚೆ ಇಂಟ್ರೊಡಕ್ಷನ್ನ ಕೊಡ್ತಾ ಇದ್ದೀನಿ. ಸೊ ಇವಾಗ ನಮ್ಮ ಅಕ್ಕ ಹೊರಡ್ತಾ ಇದ್ದಾಳೆ, ರೆಡಿ ಆಗಿದ್ದಾಳೆ. ನಾನು ಮಾತ್ರ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕು. ಡಿ ಗೈಸ್, ನಮ್ಮ ಅಕ್ಕ ರೆಡಿ ಆಗಿಬಿಟ್ಟಿದ್ದಾಳೆ ಊರಿಗೆ ಹೋಗೋದಕ್ಕೆ. ಕಾಣಿಸ್ತಾ ಇಲ್ಲ, ಬ್ರೈಟ್ನೆಸ್ ಕಮ್ಮಿ ಐತೆ, ಅದಕ್ಕೆ ವಿಡಿಯೋದಲ್ಲಿ ಕಾಣಿಸ್ತಿರ್ತೀಯ ಬಿಡು. ನಾನು ಕಾಣಿಸ್ತೈತೆ ನನ್ನ ಫೇಸು. ಹೋಗು, ನೀನು ಪಿಂಕ್ ಹಾಕಿದ್ಯಲ್ಲ, ಅದಕ್ಕೆ ಅದು ಪಿಂಕೆ ಕಾಣಿಸ್ತೈತೆ. ಗೈಸ್, ನಾವು ಹೊರಡೋಷ್ಟೊತ್ತಿಗೆ ಆಲ್ರೆಡಿ ಮಳೆನೇ ಸ್ಟಾರ್ಟ್ ಆಗೋಯ್ತು. ನಮ್ಮ ಅಕ್ಕ ಬರೋಷ್ಟೊತ್ತಿಗೆ ನಾನು ಹಂಗೆ ಡ್ರೆಸ್ಸು ಎಕ್ಸ್ಚೇಂಜ್ ಮಾಡಬೇಕಿತ್ತಲ್ಲ, ಟಾಪು ಟೀ ಶರ್ಟು ಎಕ್ಸ್ಚೇಂಜ್ ಮಾಡಬೇಕಾಗಿತ್ತಲ್ಲ. ಸೊ ಅದನ್ನು ಎತ್ಕೊಂಡಿದ್ದೀನಿ ಇವಾಗ. ನಮ್ಮ ಅಕ್ಕ ಬರ್ತಾ ಇದ್ದಾಳೆ, ಮಳೆ ಫುಲ್ ಜೊಯ್ ಅಂತ ಬರ್ತೈತೆ. ಫೈನಲಿ ನಮ್ಮ ಅಕ್ಕ ಹೋಟ್ಲು ಹೋಗ್ತಾ ಇದ್ದಾಳೆ. ಬಾಯ್ ಮಾಡೇಮ್ಮ ನಮ್ಮ ವ್ಯೂವರ್ಸ್. ಬಾಯ್ ಮಾಡ್ತಾ ಇದ್ದಾಳೆ ಗೈಸ್. ಮಳೆ ಗೈಸ್, ಬಿಸಿಲು ಸ್ವಲ್ಪ ಲೈಟಾಗಿ ಐತೆ, ಮಳೆನೂ ಐತೆ. ಚುಂಚುನ್ ಕಟ್ಟೆಯಲ್ಲಿ ನೀರು ನೋಡೋಕೆ ಹೋಗೋದ ಕಣೆ ಅಂತಂದೆ. ಗಾಯ ಮಾಡಿದೆ, ಅವಳು ಕಾಲನ್ನ ಗಾಯ ಮಾಡಿದ್ದೀನಿ ಗೈಸ್ ನಾನು. ಸ್ಲಿಪ್ಪರ್ ತೊಗೊಂಡು, ಸ್ಲಿಪ್ಪರ್ ನಮ್ಮ ಅಮ್ಮಂಗೂ ತನ್ನಲ್ಲ ಅಂತ ಅವಳಿಗೊಂದು ಜೊತೆ ತಂದಿದ್ದೆ ತುಂಬ ದಿವಸದಿಂದ. ಎತ್ಕೊಬರೋಕ್ಕಾಗಿರಲಿಲ್ಲ ಅಂತ ಎತ್ಕೊಬಂದ್ರೆ ಇವಾಗ ಪಾಪ ಅವಳ ಕಾಲು ಕಾಯ ಆಯ್ತು. ಈ ಮಳೆಯಲ್ಲಿ ಒಣಗಲ್ಲ ಏನಿದೆ ಗೈಸ್. ಬಿಸಿಲು ಬತ್ತೈತೆ, ಮಳೆನೂ ಬತ್ತೈತೆ. ಬಿಸಿಲು ಮಳೆ. ಲಗೇಜ್ ನೋಡಿ ಗೈಸ್, ನಮ್ಮ ಅಕ್ಕೊಂದು ನಂಗೆ ಕೊಟ್ಟವಳೆ. ಅವಳು ಒಂದು ಲಗೇಜ್ ಇಟ್ಕೊಂಡವಳೆ, ಎರಡೆರಡು ಲಗೇಜು. ಗೈಸ್, ಇಲ್ಲಿ ಹೆಂಗಂದ್ರೆ ನಾವೇನಾದರೂ ಹೋಗಿ ಬಟ್ಟೆ ಏನಾದರೂ ತಂದರೆ ಎಲ್ಲ ಒಂಥರ ನೋಡ್ತಾರೆ. ಅಂದರೆ ನಾವು ನಮ್ಮಮ್ಮನೇ ತಗೊಟ್ರೇನೋ ಅನ್ನೋ ಥರ ನೋಡ್ತಾರೆ. ಪಾಪ ಅವ್ರ ಕಮಿಟ್ಮೆಂಟ್ ಅವ್ರಿಗಿರುತ್ತೆ. ವರ್ಷಕ್ಕಿಂತ 2-3 ಸಲನ ಹಬ್ಬಕ್ಕೊಂದು ಸೀರೆ ಕೊಡಿಸ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ಬಂದಾಗಲೆಲ್ಲ ಬಟ್ಟೆ ಕೊಡ್ಸೋಕ್ಕೇನು ಏನು ನಮ್ಮಪ್ಪ ಇದ್ದಾರೆ ಗೈಸ್, ನಿಮಗೆ ಗೊತ್ತು. ನಮ್ಮಪ್ಪ ಎಕ್ಸ್ಪೈರ್ ಆಗಿ ಆವಾಗಲೇ 4 ಇಯರ್ಸ್ ಆಗಕ್ಕೆ ಬಂತು. ಇನ್ನು ನಮ್ಮ ಅಣ್ಣ ಒಬ್ಬನೇ ಕೆಲ್ಸಕ್ಕೆ ಹೋಗೋದು. ಸೊ ಹಾಗಾಗಿ ಅವ್ರ ಕಮಿಟ್ಮೆಂಟ್ ಅವ್ರಿಗಿರುತ್ತೆ, ಅವ್ರು ವ್ಯವಹಾರ ಅವ್ರು ನೋಡ್ತಾರೆ. ಆದರೆ ಜನ ಅಂದ್ಕೊಳ್ಳೋದು ನಮ್ಮ ಮಮ್ಮಿನೇ ತೊಗೊಟ್ಬಿಟ್ರೇನೋ ಇಬ್ರಿಗೂ ಅಂತ ಅನ್ಕೋತಾರೆ. ಬಟ್ ಅದು ತಪ್ಪು ಕಲ್ಪನೆ. ತಗೊಳ್ಳೋದು ಫ್ರೆಂಡ್ಸ್, ನಾವು ಇಲ್ಲಿ ಬಟ್ಟೆಗಳು ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಸೇಲ್ ಹಾಕಿದ್ದಾರೆ, ಬಟ್ ಮುಂಚೆ ಅಲ್ಲಿ ರೇಟ್ ಕಮ್ಮಿ ಇತ್ತು, ಬಟ್ ಇವಾಗ ಜಾಸ್ತಿ ಮಾಡಿದ್ದಾರೆ. ಬಟ್ ಕ್ಲಾತ್ ಮಾತ್ರ ತುಂಬ ಚೆನ್ನಾಗೈತೆ. ಸೊ ನಾವು ಅಲ್ಲಿ ಬರ್ತೀವಲ್ಲ ಅಂತ ತೊಗೊಳ್ಳೋದಷ್ಟೇ. ಬಟ್ ಜನ ಬೇರೆ ಬೇರೆ ಥರನೇ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಗೈಸ್, ಬಸ್ ಇದ್ರೂ ಹತ್ತುತ್ತಾ ಇಲ್ಲ ಗೈಸ್. ಬಿಡು, ನೆಕ್ಸ್ಟ್ ಬಸ್ಸಿಗೆ ಹೋಗ್ತಾಳಂತೆ ನೋಡಿ. ಆಲ್ರೆಡಿ ಬಸ್ಸು ನಾನ್ ಸ್ಟಾಪ್. ಪೊಲೀಸು ಗೈಸ್, ಅವಳು ಬಸ್ ಹತ್ತಷ್ಟಕ್ಕೆ ಫುಲ್ಲು ಜೋರು ಮಳೆ ಬಂದ್ಬಿಡ್ತು ಗೈಸ್. ಅದೇ ಬಸ್ಸು ನಮ್ಮಿಂದ ನಿಂತೈತಲ್ಲ, ಆ ಬಸ್ ಹತ್ತವಳೆ ಅವಳು. ಬಟ್ ಸಿಕ್ಕಾಪಟ್ಟೆ ಮಳೆ ಬಂತು, ಬಸ್ಸು ಹೊರಡ್ತು. ನಾನು ಕೂಡ ಹೊರಡ್ತಾ ಇದ್ದೀನಿ ಗೈಸ್. ಇವಾಗ ಜಸ್ಟು ಮನೆಗೆ ಬಂದೆ. ನಾನು ಕುರ್ತಿ ಸೆಟ್ ತೊಗೊಬಂದೆ, ಅದನ್ನು ಎಕ್ಸ್ಚೇಂಜ್ ಮಾಡಿ, ಅಂದರೆ ಟೀ ಶರ್ಟ್ ಎಕ್ಸ್ಚೇಂಜ್ ಮಾಡಿ ಕುರ್ತಿ ಸೆಟ್ ತೊಗೊಂಡೆ. ಫುಲ್ ಸೆಟ್ಟು ವಿತ್ ದುಪ್ಪಟ್ಟ ಸೇರಿ. ಸೆಟ್ ಸ್ವಲ್ಪ ಚೆನ್ನಾಗಿದೆ, ತೋರಿಸ್ತೀನಿ. ಕಲರ್ ಬಂದು ಒಂಥರ ಈರುಳ್ಳಿ ಸಿಪ್ಪೆ ಕಲರ್ ಥರ. ನಾನು ತೋರಿಸ್ತೀನಿ ಆಮೇಲೆ ಫ್ರೀ ಆದಮೇಲೆ. ಇವಾಗ ಜಸ್ಟು ಮನೆಗೆ ಬಂದೆ. ಇಲ್ಲೆಲ್ಲ ಮಳೆ ಗೈಸ್, ಸಿಕ್ಕಾಪಟ್ಟೆ ಮಳೆ. ನಮ್ಮ ಅಕ್ಕ ಫೈನಲಿ ಹೋಟ್ಲು ಸ್ವಲ್ಪ ಬೇಜಾರಾಯ್ತೈತೆ. ನಾವು ಕೂಡ ಒಂದು 5 ಗಂಟೆ 5:15 ಹಂಗೆ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕು. ಡಾಕ್ಟ್ರು 5:15ಗೆ ಬರ್ತಾರಂತೆ. ನೆನ್ನೆನೇ ಕೇಳಿದೆ ನಾನು, 5:15ಗೆ ಬರ್ತೀನಿ ಅಂತಂದವ್ರೆ. ಸೊ ಸ್ವಲ್ಪ ಮುಂಚೆನೇ ಹೋಗಲ್ಲಿರಬೇಕು, ನೋಡೋಣ. ಸೊ ಒಂದು 5 ಗಂಟೆ 4:45 ಹಂಗೆ ಹೋದರೆ ನನಗೆ ಸರಿ ಹೋಗುತ್ತೆ. ಇಲ್ಲಾಂದರೆ ಆಲ್ರೆಡಿ ಬಂದು ಪೇಷಂಟ್ ಎಲ್ಲ ಜಾಸ್ತಿ ಕೂತ್ಕೊಬಿಟ್ಟಿರ್ತಾರೆ, ಆಮೇಲೆ ನಾವು ಲಾಸ್ಟ್ ಅವರ್ ಆಗಿಬಿಡ್ತೀವಿ. ಅದಕ್ಕೆ ಸ್ವಲ್ಪ ಬೇಗನೆ ಹೋಗಬೇಕು ಗೈಸ್. ನಮ್ಮ ಅಕ್ಕ ಓದ್ಲಲ್ಲ, ನಮ್ಗೆ ಬೇಜಾರು. ಮೊದಲೇ ಟಿ ವಿ ಏನೂ ನೋಡೋದಿಲ್ವಲ್ಲ. ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಸಿಗ್ತೀನಿ. ನಾನು ಹಾಸ್ಪಿಟಲ್ಗೆ ಹೋಗಿ ವಿಡಿಯೋ ಮಾಡೋದೇ ಮರ್ತ್ಕೊಬಿಟ್ಟಿದ್ದೆ. ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ, ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ಗೈಸ್. ನಾನು ಹಾಸ್ಪಿಟ್ಲಿಗೆ ಹೋಗಿ ಇವಾಗ ಜಸ್ಟು ಮನೆಗೆ ಬಂದು ಕಾಫಿ ಕುಡಿತಾ ಇದ್ದೀನಿ. ನೀವು ಹಾಸ್ಪಿಟ್ಲು ಅಂತಿದ್ದಾರೆ, ಏನಕ್ಕಪ್ಪ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂತ ಕಮೆಂಟ್ ಮಾಡ್ತೀರಾ. ನೀವು ಅನ್ಕೋತೀರಾ ಕೂಡ.
ಹಾಸ್ಪಿಟಲ್ಗೆ ಏನಕ್ಕೆ ಹೋಗಿದ್ದೆ ಅಂದರೆ ನಾನು ಬೇರೆ ಸ್ವಲ್ಪ ನಂಗೆ ಹುಷಾರಿರಲಿಲ್ಲ, ಹೊಟ್ಟೆ ತುಂಬ ನೋಯ್ತಿತ್ತು ಅಂತ ಹಾಸ್ಪಿಟಲ್ಗೆ ಹೋಗಿದ್ದೆ ಅಷ್ಟೇ. ಬೇರೆ ಸಮಥಿಂಗ್ ಏನೂ ಇಲ್ಲ. ಅದಕ್ಕೆ ಹೊಟ್ಟೆ ನೋಯ್ತಾಯಿತ್ತು ಜಾಸ್ತಿ. ಅದಕ್ಕೆ ಯಾವುದಕ್ಕೂ ತೋರಿಸೋಣ ಅಂತ ಅಂದ್ಕೊಂಡು ಇಲ್ಲೇ ದಿವ್ಯತಾ ಮೇಡಮ್ ಬರ್ತಾರೆ, ಸೊ ಹಾಗಾಗಿ ಹೋಗಿದ್ದೆ, ತೋರಿಸ್ಕೊಂಡು ಬಂದಿದ್ದೀನಿ. ಇವಾಗ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ನಾಳೆನೂ ಕೂಡ ಬರೋದಕ್ಕೆ ಹೇಳಿದ್ದಾರೆ. ಈಚೆ ಕೂತಿದ್ದೀನಲ್ಲ, ಸೊ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ನನಗೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ, ಅಂದರೆ ವಾಟ್ಸಪ್ಪು ಮತ್ತು ಇನ್ಸ್ಟಾದಲ್ಲೂ ಕೂಡ ಕೇಳ್ತಾಯಿದ್ರಿ, ನೀವು ಕನ್ಸೀವಾ ಪ್ರೆಗ್ನೆಂಟಾ ಅಂತ. ಹಾಗೇನಿಲ್ಲ, ಜಸ್ಟ್ ಅದೇ ಹೇಳಿದ್ನಲ್ಲ, ಅದಕ್ಕೆ ನಾನು ಕ್ಲಾರಿಟಿ ಕೊಟ್ಟಿದ್ದೆ. ಜಸ್ಟ್ ಪೀರಿಯಡ್ ಪ್ರಾಬ್ಲಮ್ ಅಷ್ಟೇ. ಸೊ ಅದನ್ನೇ ತೋರಿಸೋಣ ಅಂತ ಹೋಗಿದ್ದಿತ್ತು. ಗೈಸ್, ಇದೇ ನಾನು ತೊಗೊಂಡಿದ್ದು ಕುರ್ತಿ ಸೆಟ್ಟು. ಇದೇ ಕಲರ್ ನೋಡ್ತಾ ಇರ್ಬೋದು, ಒಂಥರ ಚೆನ್ನಾಗೈತೆ. ಈ ಥರ ನನ್ನ ಹತ್ರ ಇರಲಿಲ್ಲ. ಇಲ್ಲಿ ಸೈಡ್ ಓಪನ್ ನೋಡಿ, ಓಪನ್ದು ಒಂಥರ ಚೆನ್ನಾಗೈತೆ ಡ್ರೆಸ್ಸು, ಕ್ವಾಲಿಟಿ ಕೂಡ ಚೆನ್ನಾಗೈತೆ. ಸೊ ಹಾಗಾಗಿ ನಾನು ತಗೊಂಡೆ. ಆ್ಯಂಡ್ ಪ್ಯಾಂಟ್ ಕೂಡ ಇದೆ. ಪ್ಯಾಂಟು ಈ ಥರ ಆ್ಯಂಡ್ ಎಲಾಸ್ಟಿಕ್ಕು. ವೇಲ್ ಕೂಡ ಚೆನ್ನಾಗೈತೆ. ವೇಲ್ ನೋಡೇ ನನಗೆ ಬಟ್ಟೆ ತೊಗೊಂಡಿದ್ದು ಹೇಳ್ಬೇಕಂದ್ರೆ. ನಮ್ಮ ಅಕ್ಕಂಗೆ ಕಾಲ್ ಮಾಡಿದೆ, ನಮ್ಮ ಅಕ್ಕ ಈ ಕಲರ್ ತೊಗೋ, ಈರುಳ್ಳಿ ಸಿಪ್ಪೆ ಕಲರು ಇದ್ರೆ ನೋಡು ಅಂದ್ಲು. ಸೊ ಅವಳು ಹೇಳಿದ್ಮೇಲೆ ಹುಡುಕ್ಬಿಟ್ಟು ತೊಗೊಂಡೆ. ಇದನ್ನು ನಾನು ಸಿಕ್ತು ಸದ್ಯ. ಇದರಲ್ಲೆಲ್ಲ ತುಂಬ ಕಲರ್ಸ್ ಇತ್ತು. ಇದು ನೆನ್ನೆ ಹಾಕಿರೋ ಕಲೆಕ್ಷನ್ ಅಂತೆ, ಅವರು ಹೊಸ ಕಲೆಕ್ಷನ್ಸ್ ಬಂದಿದೆ ನೋಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ನೋಡ್ದು ತೊಗೊಂಡೆ, ಚೆನ್ನಾಗಿದೆ ಅಂತ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಗೈಸ್, ನಾವೇನಾದ್ರು 10 ರೂಪಾಯಿ ಕಮ್ಮಿ ಕೊಟ್ಟರೆ ಇಸ್ಕೊಳ್ಳಲ್ಲ. ಬಟ್ ನಮಗೆ ಅವರು 30 ರೂಪಾಯಿವರೆಗೂ ಕೊಡಲೇ ಇಲ್ಲ. ನಾನು ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಸೊ ಚೆನ್ನಾಗೈತೆ ನೋಡಿ. ಇಲ್ಲೇ ನೀವ್ಯಾರಾದರೂ ಕೇರ್ನಗರವರಿದ್ದರೆ ತೊಗೋಬೋದು. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಅದು ಬಟ್ ಏನೇ ಕ್ವಾಲಿಟಿ ಇದ್ರೂ ಒಂದು ಸಲ ನೀರಿಗೆ ಹಾಕಿದ್ಮೇಲೆ ಅದ್ರ ಬಂಡವಾಳ ಗೊತ್ತಾಗೋದು. ಸೊ ನೋಡೋಣ, ಒಂದು ಸಲ ನೀರಿಗೆ ಹಾಕ್ಬಿಟ್ಟು ಹೇಳ್ತೀನಿ. ಬಟ್ ನಾನೇ ಇದನ್ನು ಒಂದು ಜೊತೆ ತೊಗೊಂಡಿದ್ದು. ಬಟ್ ಅಲ್ಲಿ ಬಂದಿರೋರೆಲ್ಲ ಸುಮಾರು ಒಂದು 7-8 ಜೊತೆ ಎಲ್ಲ ತೊಗೊಂಡ್ರು. ನಂತರ ಇದಿಲ್ಲ ಅಂತ ತೊಗೊಂಡೆ. ನಮ್ಮ ಅಕ್ಕನ ಸೆಲೆಕ್ಷನ್ ಅದಕ್ಕೆ ಚೆನ್ನಾಗಿದೆ. ಬಟ್ ವೇಲ್ ಮಾತ್ರ ಸೀರಿಯಸ್ಲಿ ಚೆನ್ನಾಗಿದೆ ಗೈಸ್. ನಾನು ವೇಲ್ ಹಾಕೋದು ತುಂಬ ಕಮ್ಮಿ, ಬಟ್ ಚೆನ್ನಾಗೈತೆ ವೇಲ್. ಗೈಸ್, ಇವತ್ತು ನಮ್ಮ ಮನೆ ನಾನ್ ವೆಜ್ಜು. ಸೊ ಅವರು ಕಬಾಬ್ಗೆ ಕಲಸಿಟ್ಟಿದ್ದಾರೆ, ಕಬಾಬ್ ಮಾಡೋದಕ್ಕೆ ನಂಗೆ ಇಷ್ಟ ಅಂತ. ಆ್ಯಂಡ್ ಇನ್ನೊಂದು ಚಿಕನ್ ಚಾಪ್ಸ್ ಕೂಡ ಮಾಡ್ತಾಯಿದ್ದಾರೆ, ಗ್ರೀನ್ ಕಲರ್ ಚಾಪ್ಸು. ಅದಕ್ಕೆ ಚಿಕನ್ ಎಲ್ಲ ತೊಳೆದು ಕ್ಲೀನಾಗಿ ಇಟ್ಟಿದ್ದಾರೆ. ಸೊ ಇವಾಗ ಅಡುಗೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದಾರೆ ಗೈಸ್. ಆ್ಯಂಡ್ ಇನ್ನೊಂದು, ನಮ್ಮ ಅಮ್ಮಂಗೆ ನಾವು ಗೋಬಿ ತಂದುಕೊಟ್ಟಿದ್ದೋ ನೆನ್ನೆ ನೈಟು, ಅದು ಹಾಳಾಗಬಾರ್ದು ಅಂತ ಅಂದ್ಬಿಟ್ಟು ತಿಂದೇನೆ ಆರ್ಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದಾರೆ ನೋಡಿ ಅಲ್ಲಿ. ಯಪ್ಪ, ನನಗಂತೂ ನಗ ತಡಿಯೋದಕ್ಕೆ ಆಗಲಿಲ್ಲ. ನನಗೆ ಸಿಕ್ಕಾಪಟ್ಟೆ ನಗು ಬಂತು. ಏನಪ್ಪ ತಿಂದೇನೆ ಆರ್ಟ್ ಬಾಕ್ಸ್ಗೆ ಹಾಕಿಟ್ಕೊಬಿಟ್ಟು ಹಾಕಿಟ್ಟಿದ್ದೀನಿ, ನೋಡ್ತೀನಿ ಚೆನ್ನಾಗೈತಾ ಏನು ಅಂತ ಅಂದ್ಬಿಟ್ಟು ಹೋಗಿ ಓಪನ್ ಮಾಡ್ತಾರೆ. ಫುಲ್ಲು ಸ್ಮೆಲ್ ಬಂದ್ಬಿಟ್ಟೈತೆ. ಅದು ನಾರ್ಮಲಾಗಿ ಇರೋದಿಲ್ಲ, ಅಂದರೆ ಒಂದು ಸ್ವಲ್ಪ ಟೈಮ್ ಆಯಿತು ಅಂದರೆ ಹೋಗ್ಬಿಟ್ಟಿರುತ್ತೆ, ಹಾಳಾಗಿರುತ್ತೆ. ಇನ್ನು ಅಂಥದ್ರಲ್ಲಿ ಆರ್ಟ್ ಬಾಕ್ಸ್ಗೆ ಹಾಕಿಟ್ರೆ ಅದಿರುತ್ತಾ? ನಮ್ಮಮ್ಮಂಗೆ ಗೊತ್ತೇ ಇಲ್ಲ, ಆರ್ಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ಟಿದ್ದಾರೆ. ಅದೆಲ್ಲ ಹಾಳಾಗೋಗೈತೆ, ವೇಸ್ಟ್ ಆಯಿತು. ನಮ್ಮ ಮಮ್ಮಿ ಏನು ಅಂದ್ಕೊಬಿಟ್ಟವ್ರೆ ಅಂದರೆ, ಈ ಚಪಾತಿ, ದೋಸೆ, ಪೂರಿ ಎಲ್ಲ ಇಡ್ತೀವಲ್ಲ, ಕಬಾಬೆಲ್ಲ ಬಿಸಿ ಇರುತ್ತೆ ಅಂತ. ಸೊ ಆ ಥರ ಥಾಟಲ್ಲಿ ಸುಮ್ಮನೆ ಎತ್ತಿ ಹಂಗೆ ಇಟ್ಬಿಟ್ಟಿದ್ದಾರೆ. ನನಗೆ ಅದನ್ನ ನೋಡಿ ಎಷ್ಟು ನಗ ಬಂತು ಅಂದರೆ ಸಿಕ್ಕಾಪಟ್ಟೆ ನಗ ಬಂತು ನನಗಂತೂ. ನಮ್ಮ ಅಕ್ಕ ಬೇರೆ ಊರಿಗೆ ಹೊಂಟೋಗಿದ್ಲು. ನಮ್ಮ ಅಕ್ಕ ಇದ್ಬಿಟ್ಟಿದ್ರೆ ಇನ್ನೂ ನಮ್ಮ ಅಮ್ಮನ ಚೆನ್ನಾಗಿ ರೇಗಿಸಾಕ್ಬಿಡ್ತಿದ್ದೆ ನಾನು. ಬಟ್ ನಮ್ಮ ಅಕ್ಕ ಊರಿಗೆ ಹೋಗಿಲ್ಲಲ್ಲ. ನಾನು ಆರ್ಟ್ ಬಾಕ್ಸ್ನ ನೋಡಿ ನಗಾಡೋಷ್ಟರಲ್ಲಿ ನಮ್ಮಮ್ಮ ಕಬಾಬ್ ಬೇಯಿಸೇ ಬಿಟ್ಟಿದ್ರು. ಸೊ ಇವಾಗ ಕಬಾಬ್ ಹಾಕ್ಕೊಟ್ಟಿದ್ದಾರೆ, ತಿಂತಾಯಿದ್ದೀನಿ ನಾನು ಕಬಾಬ್ನ. ನಮ್ಮಮ್ಮ ಮಾಡಿಕೊಟ್ರೆ ಜಾಸ್ತಿ ತಿಂದ್ಬಿಡ್ತೀನಿ ನಾನಂತೂ. ಮನೇಲಿ ಮಾಡಿದ್ರೆ ಮಾತ್ರ ಇದು ತಿನ್ನಬೇಕಲ್ಲ ಅಂತಲೇ ಒಂಥರ ಅನಿಸುತ್ತೆ. ಸೊ ಇವಾಗ ಚಿಕನ್ ಚಾಪ್ಸ್ ಕೂಡ ಮಾಡಿದ್ದಾರೆ, ಸ್ವಲ್ಪನೇ ಮಾಡಿದ್ದಾರೆ, 1 ಟೈಮ್ಗೆ ಅಷ್ಟೇ ಮಾಡಿರೋದು. ನೋಡ್ತಾ ಇರ್ಬೋದು ನೀವೇ. ನಮ್ಮಮ್ಮ ಇದನ್ನು ಚೆನ್ನಾಗಿ ಮಾಡ್ತಾರೆ, ಅಂದರೆ ನನಗೆ ಅಷ್ಟು ಬರೋದಿಲ್ಲ, ಅವ್ರು ಚೆನ್ನಾಗಿ ಮಾಡ್ತಾರೆ. ಗೈಸ್, ನಮ್ದು ಇವಾಗ ಜಸ್ಟ್ ಊಟ ಮುಗೀತು. ಸೊ ಹಾಗಾಗಿ ನಾನು ಈಚೆ ಹಂಗೆ ವಾಕಿಂಗ್ ಬಂದಿದ್ದೀನಿ. ಹಂಗೆ ವಿಡಿಯೋ ಎಡಿಟ್ ಮಾಡೋಣ ಅಂತ. ವಿಡಿಯೋ ಎಡಿಟೇ ಮಾಡಿಲ್ಲ, 3 ವೀಡಿಯೋಸ್ ಹಂಗೆ ಪೆಂಡಿಂಗಲ್ಲಿದೆ. ಸೊ ಇವಾಗ ಜಸ್ಟ್ ಊಟ ಮುಗೀತು. ಆ್ಯಂಡ್ ನಾನು ಈಚೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾಯಿರಿ. ಲವ್ ಯು ಆಲ್. ಬಾಯ್.